ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜಯಂತಿ ಅಂಗವಾಗಿ ಅಟಲ್ ಸ್ಮೃತಿ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ಮೈಸೂರಿನಲ್ಲಿ ನಿನ್ನೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಜಾತಶತ್ರು ಎನಿಸಿದ್ದ ಅಟಲ್ಜಿ ಅವರು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದರು. ಸುವರ್ಣ ಚತುಷ್ಪಥ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳು ವಾಜಪೇಯಿ ಅವರ ಕೊಡುಗೆಗಳಾಗಿವೆ. ಅವರ ಆಡಳಿತಾವಧಿಯಲ್ಲಿ ಕೈಗೊಂಡಿದ್ದ 10 ಹಲವು ಪ್ರಗತಿಪರ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ ಎಂದು ಹೇಳಿದರು. ಈ ಒಂದು ಅಧಿವೇಶನದಲ್ಲಿ ಶಾಂತಿ ಬಿಲ್ ಅನ್ನು ನಾವು ಕೂಡ ಅನುಷ್ಠಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದಕ್ಕೂ ಕೂಡ ಒಂದು ವೇಳೆ ಅದು ಸಾಧ್ಯ ಆಯಿತು ಅಂದ್ರೆ ಅಂದಿನ ಕಾಲದಲ್ಲಿ ಆ ಅಣುಬಾಂಬಿನ ಒಂದು ಪರೀಕ್ಷೆ ಮಾಡಿರೋದು ಆ ಒಂದು ಪರೀಕ್ಷೆ ನಡೆದ ನಂತರ ನಾವು ಒಂದು ನ್ಯೂಕ್ಲಿಯರ್ ಪವರ್ ಆಗಿದ ನಂತರನೇ ಇದೆಲ್ಲನೂ ಕೂಡ ಸಾಧ್ಯ ಆಗಿರೋದು. ಪ್ರತಾಪ್ ಸಿಂಹ, ವಾಜಪೇಯಿ ಅವರು ಈ ದೇಶ ಕಂಡ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿಯಾಗಿದ್ದರು. ಹೆದ್ದಾರಿ ನಿರ್ಮಾಣಕ್ಕೆ ಭಾಷ್ಯ ಬರೆದಿದ್ದ ಅವರು ಹಲವು ಯೋಜನೆಗಳು ನಮಗೆ ಮಾದರಿ ಎಂದರು. ಜನ್ಮದಿನದ ನೆನಪಿಗಾಗಿ ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ದೇಶಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ವಾಜಪೇಯಿ ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಆದರೆ ರಸ್ತೆನಲ್ಲಿ ಓಡಾಡಬೇಕಾದ್ರೆ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ತಂದು ರೆಕಾರ್ಡ್ ಟೈಮಲ್ಲಿ ಕಂಪ್ಲೀಟ್ ಮಾಡಿ ಇವತ್ತು ಹೆದ್ದಾರಿ ನಿರ್ಮಾಣಕ್ಕೆ ಭಾಷ್ಯವನ್ನು ಬರೆದಂಥವ್ರು ಅವರು ಅಂತ ನಮಗೆ ನೆನಪಾಗುತ್ತೆ.